ಆಳಂದ ತಾಲೂಕಿನಲ್ಲಿ ಬ್ಲೂ ಪೈನ್ ಅನ್ನ ಒಂದು ಸೋಲಾರ್ ಹಾಗೂ ವಿಂಡ್ ಎನರ್ಜಿ ಘಟಕಗಳನ್ನು ಸ್ಥಾಪನೆ ಮಾಡ್ತಾ ಇದೆ. ಆ ಕಂಪ್ನಿಯವರು ಆಳಂದ ತಾಲೂಕದಲ್ಲಿ BR ಪಾಟೀಲ್ MLA ಅವ್ರ ಜೊತೆ ಶಾಮೀಲಾಗಿ ಏನು ರೈತರಿಗೆ ಒಂದು ಸರಿಯಾದ ಬೆಲೆ ಸಿಗಬೇಕಾಗಿತ್ತು, ಅವ್ರೇನು ತಮ್ಮ ಘಟಕಗಳು ಸ್ಥಾಪನೆ ಮಾಡ್ಲಿಕ್ಕೆ ಜಮೀನು ಲೀಸಲ್ಲಿ ಮತ್ತು ಖರೀದಿ ತಗೋತಾರೆ, ರಸ್ತೆಗಳ ಸಲುವಾಗಿ ತಗೋತಾರೆ. ಆ ಲೀಸ್ ಅಮೌಂಟು ಕೇವಲ 10,000 ರೂಪಾಯಿ ಕೊಡ್ಲತ್ತಾರ. ಅದೇ ಕಂಪ್ನಿ 35,000 ಸೋಲಾರ್ ಸಲುವಾಗಿ ಯಾರು ಕೊಡ್ತಾರ ಲ್ಯಾಂಡ್ ಅವ್ರಿಗೆ 35,000 ಕೊಡ್ತಾರ. ಆದ್ರೆ ವಿಂಡ್ದವ್ರು ಯಾರು ಲ್ಯಾಂಡ್ ಕೊಡ್ತಾರ ಅವ್ರಿಗೆ ಬರೀ 10,000 ಕೊಡ್ಲತ್ತಾರ. ಇದೇ ಬೇರೆ ಕಂಪ್ನಿಯವರು ಬೇರೆ ರಾಜ್ಯದಾಗ 50,000 ರೂಪಾಯಿ ಸೇಮ್ ಇದೇ ತರ ವಿಂಡ್ ಆಗ್ಲಿ ಸೋಲಾರ್ಗಾಗ್ಲಿ 50,000 ರೂಪಾಯಿ ವರ್ಷಕ್ಕೆ ಲೀಸ್ ಕೊಡ್ಲಾಗತ್ತಾರ. ಅದಕ್ಕೆ ಇಲ್ಲಿ ಒಂದು BR ಪಾಟೀಲ್ ಒಂದು ಪ್ರಭಾವ ಬಳಸ್ಕೊಂಡು ರೈತರಿಗೆ ಇದು ಏನ್ ಕೊಡ್ಲತ್ತೀವಿ ಇದೇ ದೊಡ್ಡದು, ನಿಮಗೆ ಇದಕ್ಕಿಂತ ಹೆಚ್ಚಿಗೆ ಸಿಗಲ್ಲ ಅಂತಂದು ಅವರಿಗೆ ಒಂಥರ ಬ್ಲ್ಯಾಕ್ ಮೇಲ್, ನೀವು ಇಲ್ಲ ಅಂದ್ರೆ ಮತ್ತೊಬ್ರು ಕೊಡ್ತಾರ ಅಂತಂದು ಆ ತರ ವಾತಾವರಣ ನಿರ್ಮಾಣ ಮಾಡಿ ಕಡಿಮೆ ದರದಲ್ಲಿ ಇವತ್ತು ರೈತರು ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡು, ಮತ್ತು ಅವು ಎಲ್ಲ ರೈತರು ಏನಾರ ಅಂತಂದ್ರೆ ಬಹುತೇಕ ಕಾಂಗ್ರೆಸ್ ಪಕ್ಷದವರೇ ಇವತ್ತು ಅವರಿಗೆ ಇವು ಲ್ಯಾಂಡ್ಗಳು ಬ್ಲೂ ಪೈನ್ದವರು ಆಯ್ಕೆ ಮಾಡ್ಕೊಳತ್ತಾರ. ಅವರಿಗೆ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಅಂತಂದು ಒಂದು GPS ಲೊಕೇಶನ್ ಇರ್ತದೆ. ಆ ಲೊಕೇಶನ್ ಬಿಟ್ಟು ತಮ್ಮ ವರ್ಕರ್ಸ್ ಎಲ್ಲಿ ಇರ್ತಾರ ಅಲ್ಲೇ ಆಯ್ಕೆ ಮಾಡ್ಕೊಳ್ಳೋದು, ಈ ರೀತಿ ಪಕ್ಷಪಾತ ಮಾಡ್ಲಿಕತ್ತಾರ. ಮತ್ತು ಆಳಂದದಾಗ ಏನು ಅಧಿಕಾರಿಗಳರ ಇವರು ರೈತರು ಸರಿಯಾಗಿ ನಮಗ್ ಬೆಲೆ ಕೊಡಲಾಗಿರಿ ಅಂತಂದು ಏನಾದ್ರು ಕೆಲಸ ನಿಂದ್ರಿಸಿದ್ರ ಪೊಲೀಸರು ಹೋಗಿ ಅವರಿಗೆ ಪರವಾಗಿ ನಿಂತು ರೈತರಿಗೆ ದಬ್ಬಾಳಿಕೆ ಮಾಡೋದು, ಮತ್ತು ತಹಸೀಲ್ದಾರ್ ಅವರು ಸರ್ವೆಗಳು ಒಂದೇ ದಿವಸದಾಗ ಮಾಡ್ಕೊಡೋದು. ರೈತರ ಸರ್ವೆಗಳು ಒಂದೊಂದು ವರ್ಷಗಳ ಕಾಯ್ತಾರ, ಆದ್ರೆ ಈ ಕಂಪ್ನಿದವ್ರ ಸರ್ವೆ ಇದ್ರ ಒಂದ್ ದಿವಸದಲ್ಲೇ ಸರ್ವೆ ಮಾಡ್ಕೊಡೋದು. ಮತ್ತು ಸಬ್ ರಿಜಿಸ್ಟ್ರಾರ್ ಏನಾರ ಅಬ್ಜೆಕ್ಷನ್ ರೈತರು ಮಾಡಿದ್ರ ಅವರಿಗೆ ಅದು ಅಬ್ಜೆಕ್ಷನ್ ಕಡಿಗಿಡೋದು. ಮತ್ತ ಇದು ಏನು ಬುಕ್ 1ದಲ್ಲಿ ಲೀಸ್ ತಗೊಳತ್ತಾರ ಅದು ಬುಕ್ 4ದಾಗ ತಗೋಬೇಕು. ಬುಕ್ 1ದಾಗ ತಗೊಳೋದ್ರದಿಂದ ರೈತರ ಪಾಣಿದಾಗ ಮತ್ತು ECದಾಗ ಆ ಕಂಪ್ನಿ ಹೆಸರು ಬರ್ತದ. ಆ ಕಂಪ್ನಿ ಹೆಸರು ಬಂತಂದ್ರೆ ಇವ್ರ ಮುಂದೆ ಎಲ್ಲಿನೂ ಸಾಲ ತಗೊಳಂಗಿಲ್ಲ. ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಇವ್ರಿಗೆ ಬರಲ್ಲ, ಇವ್ರು ಬೆಳೆದಂತ ಬೆಳೆಗೆ ಇನ್ಶೂರೆನ್ಸ್ ಬರಲ್ಲ, ಮತ್ತೆ ಯಾವುದೇ ಮಾರಾಟ ಅಥವಾ ಏನೋ ಮಾಡಕ್ಕೆ ಇವರಿಗೆ ಅಧಿಕಾರ ಉಳಿಯೋದಿಲ್ಲ. ಅದಕ್ಕೆ ಇದು ಬುಕ್ 1 ಬದ್ಲಿ ಬುಕ್ 4ದಾಗ ಮಾಡ್ಬೇಕಾಗಿತ್ತು. ನಾವು ಈಗ ತೋರ್ಸಿವಿ ಸುಜ್ಲಾನ್ ಅನ್ನೋ ಕಂಪ್ನಿ ಬಾಗಲಕೋಟೆ ಬಿಜಾಪುರದಾಗ ಬುಕ್ 4ದಾಗ ರಿಜಿಸ್ಟರ್ ಮಾಡ್ಲತ್ತಾರ ಸೇಲ್ ಇದು ಲೀಸ್ ಅಗ್ರಿಮೆಂಟ್. ಆದ್ರೆ ಆಳಂದ ತಾಲೂಕದಾಗ ಮಾತ್ರ ಬುಕ್ 1ದಾಗ ಮಾಡ್ಲಾಗತ್ತಾರ. ಇದು ರೈತರಿಗೆ ಆದಂತ ಒಂದು ಮೋಸ ಮತ್ತು ಅವರಿಗೆ ಸವಲತ್ತದಿಂದ ವಂಚನೆ ಆಗ್ಲತ್ತದ. ಇದಕ್ಕೆಲ್ಲ BR ಪಾಟೀಲ್ ಚಕಾರ ಎತ್ತುತ್ತಿಲ್ಲ. ತಮ್ಗ ಆದಂತ ಲಾಭ ಮತ್ತು ತಮ್ಮ ಕಾರ್ಯಕರ್ತರಿಗೆ ಇಷ್ಟು ಕೆಲಸ ತಗೊಳ್ಳೋದು ಮತ್ತು ವೆಹಿಕಲ್ಗಳು ಅವ್ರದೇ ತಗೊಳ್ಳೋದು, ಕೆಲಸ ನೌಕರಿ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಎಲ್ಲ ಕಾಂಗ್ರೆಸ್ ಬಂದಿದೆ ತಗೊಳ್ಳೋದು. ಅದಕ್ಕೆ ಇವು ಎಲ್ಲ ಪಕ್ಷಪಾತಗಳು ಮತ್ತು ಏನು ಈ ಅಧಿಕಾರಿಗಳು ಅವ್ರ ಜೊತೆ ಶಾಮೀಲಾಗಿ ಈ ಎಲ್ಲ ಅಕ್ರಮಗಳು ನಡೆದವ, ಕಾನೂನು ಉಲ್ಲಂಘನೆ ಆಗ್ಯಾವ. ಇದಕ್ಕೆ ಒಂದು ಸ್ವತಂತ್ರ ನ್ಯಾಯಯುತವಾದಂತ ಒಂದು ತನಿಖೆ, ಉನ್ನತ ಮಟ್ಟದ ತನಿಖೆ ಆಗ್ಬೇಕಂತಂದು ನಾವು ಆಳಂದ ತಾಲೂಕದ ವತಿಯಿಂದ ರೈತರ ವತಿಯಿಂದ ಕೇಳ್ಕೊತೀವಿ. ಅದೇ ಅಗ್ರಿಮೆಂಟ್ ನಲ್ಲಿ ಅವರು 10 ವರ್ಷ 30 ವರ್ಷ ಅಂತ ಲೀಸ್ ತಗೋತಾರ. ಆ ಲೀಸ್ ಅಮೌಂಟ್ ಏನದ 10,000 ರೂಪಾಯಿ ಕೊಡ್ಲಿಗತ್ತಾರ ವಿಂಡ್ ಎನರ್ಜಿದವ್ರು. ಆದ್ರೆ ಅದೇ ಮಹಾರಾಷ್ಟ್ರದಾಗ 50,000 ಕೊಡ್ಲಿಗತ್ತಾರ, ಮತ್ತು ಸೋಲಾರ್ದವರಿಗೆ 35,000 ಕೊಡ್ಲಿಗತ್ತಾರ. ಆದ್ರೆ ಮಹಾರಾಷ್ಟ್ರದಾಗ 50,000 ಕೊಡ್ಲಿಗತ್ತಾರ. ಆದ್ರೆ ಇಲ್ಲೇ ನಮ್ದೇ ತಾಲೂಕದಾಗ ಯಾಕೆ ತಾರತಮ್ಯ ಮಾಡ್ತಾರ? ಸೋಲಾರ್ದವ್ರಿಗೆ 35 ಕೊಡ್ತಾರ, ವಿಂಡ್ದವ್ರಿಗೆ 10,000 ಕೊಡ್ತಾರ. ನಮ್ ತಾಲೂಕದಾಗೆ ಒಂದೇ ಕಂಪ್ನಿದವ್ರೆ. ಇದಕ್ಕೆ ಯಾಕೆ BR ಪಾಟೀಲ್ ಕೇಳ್ತಾ ಇಲ್ಲ? ಇಲ್ಲಿ ರೈತರಿಗೆ ಲಾಸ್ ಆಗ್ಲತ್ತದ, ಯಾಕೆ ಇವ್ರು ಕೇಳಲ್ಲ? ಬಿಹಾರ, ಪಂಜಾಬ್ ಮತ್ತು ನ್ಯಾಷನಲ್ ರೈತರ ಬಗ್ಗೆ ಎಲ್ಲ ಹೋಗಿ ಹೋರಾಟ ಮಾಡ್ತಾರ, ತಮ್ಮ ತಾಲೂಕದ ಯಾಕೆ ಹೋರಾಟ ಮಾಡಲ್ಲ ಅಂತ ನಮ್ ಪ್ರಶ್ನೆ ಅವ್ರಿಗೆ. ಮೊನ್ನೆ ತಾನೇ ಒಂದೇನೋದಲ್ಲಿ ಒಂದು ರೈತರ ಪಾಯಿಂಟ್ ಅಲ್ಲಿ ಅವ್ರು ಲೀಸ್ ತಗೊಂಡಿದ್ದು 4 ಎಕರೆ ಮತ್ತು ರಸ್ತೆಗೆ ಏನ ತಗೊಂಡಿರ್ತಾರ ಅದು 20 ಫೀಟ್ ತಗೋತಾರ ಅವ್ರು ರಸ್ತೆಗೆ. ಅದು ಅಷ್ಟೇ ಅವ್ರು ಯೂಸ್ ಮಾಡ್ಬೇಕು. ಆದ್ರೆ ಅವು ವೆಹಿಕಲ್ಗಳು ಬಹಳ ದೊಡ್ಡ ಇರ್ತಾವ, ಫ್ಯಾನ್ ಅವೆಲ್ಲ ಟರ್ಬೈನ್ ಏನ್ ಬರ್ತಾವ, ಅವ್ರ ತಂದೆ ಇವ್ರದ್ದು ಪೂರ್ತಿ ಅದು 4 ಎಕರೆ ತಗೊಂಡಿದ್ದು ಅಲ್ದೇನೆ ಪೂರ ಇನ್ನು ಉಳಿದ ಜಮೀನ್ದಾಗ ಗಾಡಿ ಓಡಾಡಿಸಿ ಎಲ್ಲಾ ಕಡೆ ಪಾರ್ಕಿಂಗ್ ಮಾಡಿ ಅದ್ರದ್ದು ಕೆಲಸಗಳು ಮಾಡ್ಲಿಕತ್ತಾರ. ಅಂದ್ರೆ ಉಳಿದಂತ ಜಮೀನ್ ಎಲ್ಲ ಹಾಳು ಮಾಡ್ಯಾರ ಇವ್ರದ್ದು. ಅದು ನಾವು ಅಲ್ಲಿ ಹೋಗಿ ಅದು ಇವ್ರು ನಿಂದ್ರಿಸಿದ್ರ PSI ಪೊಲೀಸರು ಬಂದು ಅಲ್ಲಿ ಅವ್ರಿಗೆ ದಬ್ಬಾಳಿಕೆ ಮಾಡಿಗತ್ತಿರ್ ರೈತರು. ಅದಕ್ಕೆ ನಾನೇ ಅಲ್ಲಿ ಹೋಗಿ ಆ ಕಂಪ್ನಿದವ್ರಿಗೆ ನೀವು ಎಷ್ಟು ಲೀಸ್ ತಗೊಂಡಿರಿ ಸರ್ವೆ ಮಾಡ್ರಿ, ನೀವು ಅದು ಸರ್ವೆ ಮಾಡಿ ನಿಮ್ದು ಎಷ್ಟು ಜಮೀನು ಉಳಿತದ ಅದು ಬಿಟ್ಟು ನೀವು ಬೇರೆ ಜಮೀನು ತಗೊಂಡಿದ್ರಿ ಅಂತಂದ್ರ
ಆ ಗಾಡಿಗಳು ನಾವು ಬಿಡಲ್ಲ ಅಂತಂದು ಆ ಗಾಡಿ ಚಾವಿಗಳು ಎಲ್ಲ ನಾವು ತಗೊಂಡ್ ಬಂದು ಅವರಿಗೆ ಬೆದರ್ಸಿ ನೀವು ಈ ರೀತಿ ದಬ್ಬಾಳಿಕೆ ಮಾಡಬೇಡ ರೈತರ ಮ್ಯಾಗ ಅಂತ ಹೇಳಿ ಬಂದಿದ್ವಿ ನಾವು. ಸರ್ ಪೊಲೀಸರು ಎದಕ್ಕೆ ಇದ್ರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂತ ಸರ್? ಪೊಲೀಸರು ಅವ್ರದ್ದು ಪೇರೋಲ್ದಾಗ ಅವ್ರಿಗೆ ಮಂತ್ಲಿ ಫಿಕ್ಸ್ ಅದ, PSI 1 ಲಕ್ಷ 2 ಲಕ್ಷ ಫಿಕ್ಸ್ ಅದ, ಹಿಂಗ ಸರ್ಕಲ್ಗೆ ಅದ, DSP ಗೆ ಅದ. ಅದಕ್ಕೆ ಎಲ್ಲರೂ ಅವ್ರು ಏನ್ ಹೇಳ್ತಾರೆ ಇಮಿಡಿಯೇಟ್ ಹಿಂಗ ಏನ್ 112 ಫೋನ್ ಮಾಡಿದ್ರೆ ಹೆಂಗ್ ಹೋಗ್ಬೇಕು ಎಮರ್ಜೆನ್ಸಿ ಅಂತಂದು ಆ ರೀತಿ ಹೋಗ್ಲಿಕತ್ತಾರ. ಈ ಕಂಪ್ನಿದವ್ರು ಕರೆ ಮಾಡಿದ್ರ ಬಂದು ರೈತರಿಗೆ ದಬ್ಬಾಳಿಕೆ ಮಾಡ್ಲಿಕತ್ತಾರ, ಅವ್ರಿಗೆ ಹೊಡೆದಾರ. ಅದು ನಾವು ಸಹಿಸ್ಕೊಳ್ಳಲ್ಲ ಅಂತ ಇದ್ರ ಬಗ್ಗೆ ಬಿ ಆರ್ ಪಾಟೀಲ್ ಅವ್ರು ಏನ್ ಹೇಳ್ತಾರೆ ಸರ್ ಈ ರೀತಿ? BR ಪಾಟೀಲ್ ಇದ್ರ ಬಗ್ಗೆ ಚಕಾರಿ ಎತ್ತಲಕ್ ತಯಾರಿಲ್ಲ. ಅವ್ರು ಉಲ್ಟಾ ಹೇಳ್ತಾರ ಪೊಲೀಸರಿಗೆ, ಅವ್ರು ಹೋಗಿ ಅವನಿಗೆ ಬೆದರ್ಸಿ ಅವ್ರಿಗೆ ಕಂಪ್ನಿದವ್ರಿಗೆ ಅನುಕೂಲ ಮಾಡ್ಕೊಡ್ರಿ ಅಂತಂದು ಇವ್ರು ಉಲ್ಟಾ ಕಂಪನಿಗೆ ಸಪೋರ್ಟ್ ಮಾಡ್ಲಿಕತ್ತಾರ, ರೈತರ ಪರವಾಗಿ ನಿಂದಿರ್ತಾ ಇಲ್ಲ. ಯಾಕಂದ್ರೆ BR ಪಾಟೀಲ್ಗೂ ಇದ್ರಾಗ ಅಮೌಂಟ್ ಮುಟ್ಟ್ಯದ, ಅದಕ್ಕೆ ಇವರು ಅವ್ರಿಗೆ ಸಪೋರ್ಟ್ ಮಾಡ್ಲಿಕತ್ತಾರ. ಓಕೆ ಥ್ಯಾಂಕ್ ಯು. ಓಕೆ.